ನಮ್ಮೂರಲ್ಲಿ ರಂಗೋಲಿ ಕಾಂಪಿಟೇಷನ್ ಇತ್ತು ಅಂತ ಎಲ್ಲರೂ ಕಲರ್ಫುಲ್ಲಾಗಿ ರಂಗೋಲಿ ಬಿಡಿಸಿದ್ರು. ನಾನು ಸ್ವಲ್ಪ ಸೈಕ್ ಆಗಿರ್ಲಿ ಅಂತ ಹಿಂಗೆ ಬಿಡಿಸಿದ್ದೆ. ಹೆಂಗೈತೆ ರಂಗೋಲಿ ಎಲ್ಲ ಬಿಡಿಸಿ ವಿಡಿಯೋ ಫೋಟೋ ಎಲ್ಲ ತೊಗೊಂಡು ಮನೆಗೆ ಹೋಗಿ ಡೇನ ಎಂಡ್ ಮಾಡಿದೆ. ಅದು ಬೆಳಗ್ಗೆ ಎದ್ದು ನೋಡ್ರಿ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತು ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋದ್ವಿ. ಓದ್ತಿದ್ದಂಗೆ ಬೆಳಗ್ಗೆ ನಾಷ್ಟ ಮಾಡಿಕೊಂಡು ಅವ್ರ ಮನೆಗೆ ಬಂದಿದ್ದ ನೆಂಟರು ನಾವು ಎಲ್ಲ 6 ಜನ ಸೇರಿಕೊಂಡು ಈ ಥರ ರಂಗೋಲಿ ಯೂಟ್ಯೂಬ್ ನೋಡ್ಕೊಂಡು ಬಿಡಿಸಿದ್ವಿ. ಅದಾದಮೇಲೆ ಗಂಡಿನ ಕಡೆಯವ್ರು ಬಂದು ಅದು ಇದು ಶಾಸ್ತ್ರಗಳು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದು. ಆ ಗ್ಯಾಪಲ್ಲಿ ನಾವು ಫೋಟೋ ರೀಲ್ಸು ಅಂತ ಎಲ್ಲ ಮಾಡ್ಕೊಂಬಿಟ್ವಿ. ಆದಮೇಲೆ ಜೋಗೆ ಬಳೆ ಬೇಕಿತ್ತು ಅಂದ್ಬಿಟ್ಟು ಬಳೆ ತಗೊಂಡು ಹೋಗೋಣ ಅಂತ ಈ ಕಂಜೂಸ್ ಕಮಂಗಿನ ಕರ್ಕೊಂಡು ಬ್ಯಾಂಗಲ್ ಸ್ಟೋರಿಗೆ ಬಂದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅಲ್ಲಿಂದ ಹೋಗಿ ಅವಳಿಗೆ ಬಳೆ ಕೊಟ್ಟು ಅವಳನ್ನ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ನಾವೆಲ್ಲ ಆಚೆ ಬಂದ್ವಿ. ಜಾಸ್ತಿ ದಿನ ಆದ್ಮೇಲೆ ಸಿಕ್ಕಿದೀವಲ್ಲ ಅಂತ ಎಲ್ಲರೂ ಸ್ವಲ್ಪ ಎಂಜಾಯ್ ಮಾಡಿ ಮಧ್ಯಾಹ್ನ ಆತಿದ್ದಂಗೆ ಒಂದು ಒಳ್ಳೆ ಬಾಳೆ ಎಲೆ ಊಟ ಮುಗಿಸಿದ್ವಿ. ನನ್ನ ಲುಕ್ ನೋಡಿ ಆ ಪಾಪು ನನ್ನನ್ನು ಹುಡುಗ ಅಂತ ಅನ್ಕೊಂಡ್ಬಿಟ್ಟಿತ್ತು. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಫಂಕ್ಷನ್ ಮುಗಿದ್ಮೇಲೆ ಅಲ್ಲಿದ್ದ ಹಣ್ಣು ಜ್ಯೂಸು ಎಲ್ಲ ಎತ್ಕೊಂಬಂದು ರೂಮಲ್ಲಿ ಬಾಕ್ಲು ಹಾಕೊಂಡು ನಾವೇ ತಿನ್ಕೊಂಡ್ಬಿಟ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊರಿಗೆ ವಾಪಸ್ ಬಂದೆ. ನಮ್ಮ ಯಶು ಅಕ್ಕ ಎಲ್ಲರಿಗೂ ಊಟ ಬಡಿಸ್ತಾ ಇದ್ಲು. ಇವತ್ತು ನಮ್ಮ ಗಣೇಶಂದು ಲಾಸ್ಟ್ ಡೇ, ಅದಕ್ಕೆ ಟಮಟೆಗೆ ಮಸ್ತಾಗಿ ಡ್ಯಾನ್ಸ್ ಆಡ್ಬಿಟ್ವಿ. ಒಬ್ಳೆ ಡ್ಯಾನ್ಸ್ ಆಡಬೇಕು ಅಂತ ಅಂದ್ಕೊಂಡಿದ್ದು. ನಮ್ಮಣ್ಣಂಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ನಾನು ಡ್ಯಾನ್ಸ್ ಆಡ್ಬೇಕಾದ್ರೆ ಯಾರನ್ನೂ ಹತ್ರಕ್ಕೂ ಬರೋಕ್ಕೂ ಬಿಡ್ತಾ ಇರಲಿಲ್ಲ. ಕೊನೆಗೆ ಡ್ಯಾನ್ಸ್ ಆಡಿ 11 ಗಂಟೆಗೆ ಮನೆಗೆ ಬಂದು ಡೇನ ಎಂಡ್ ಮಾಡಿದೆ. ಇವತ್ತಿಗೆ ಇಷ್ಟೇ, ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.